ಇತಿಹಾಸವನ್ನ ಬಗೆದಷ್ಟು ಅದರ ಆಳ ಹೆಚ್ಚಾಗುತ್ತಾ ಹೋಗುತ್ತೆ. ಊರು ಅಂದ ಮೇಲೆ ಅದಕ್ಕೆ ದಾರಿಗಳು ನೂರಾರು. ಹಾಗೆ ಇತಿಹಾಸ ಎಂದ ಮೇಲೆ ನಿಖರವಾದ ಉತ್ತರವನ್ನ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯವೆನಿಸಬಹುದು. ಹಾಗಂತ ಸಂಪೂರ್ಣ ಇತಿಹಾಸವನ್ನೇ ತಿರುಚಿ ಹಾಕಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ರೀತಿಯ ಕುರುಹುಗಳು, ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾದ ಉತ್ತರಗಳು ಎಲ್ಲೆಲ್ಲೋ ಸಾಗಿ ಬಂದು ಕೊನೆಗೆ ಎಲ್ಲವನ್ನೂ ಅಭ್ಯಸಿಸಿ ಒಂದು ನಿಖರವಾದ ಮಾಹಿತಿಯನ್ನ ಆಧರಿಸಿ ಸತ್ಯಾಸತ್ಯತೆಯನ್ನ ಪರಿಗಣಿಸಿ ಸಮಂಜಸವಾದ ಸತ್ಯಕ್ಕೆ ಹತ್ತಿರವಾಗಿರುವ ಮಾಹಿತಿಯನ್ನ ಒದಗಿಸಲಾಗುತ್ತೆ. ಅದರೊಂದಿಗೆ ನಾವು ಈ ಹಿಂದೆ ನೋಡಿರುವ ಹಾತಲಗೇರಿ ಗ್ರಾಮದ ಸತ್ಯಮ್ಮ ದೇವಿಯ ಚರಿತ್ರೆಯ ಕುರಿತು ಭಾಗ 1ರಲ್ಲಿ ತಾಯಿಯು ಉದ್ಭವಿಸಿದ ರೀತಿ, ದೈವಿ ಕೃಪೆಯನ್ನ ಹಾತಲಗೇರಿ ಗ್ರಾಮಕ್ಕೆ ನೀಡಿದ ರೀತಿ, ಇನ್ನೂ ಅನೇಕ ರೀತಿಯ ವಿಷಯಗಳ ಕುರಿತು ಚರ್ಚಿಸಿದ್ದೇವೆ. ಈಗ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಮುಂದಿನ ಭಾಗ ಅಂದ್ರೆ ಭಾಗ 2ರ ವಿಷಯದ ಕುರಿತು ಇಂದು ಮಾತನಾಡೋಣ. ಅದು ಹೇಗೆ ತಾಯಿ ಸತ್ಯಮ್ಮ ದೇವಿಯ ಚರಿತ್ರೆಯ ಕುರಿತು ಭಾಗ 1 ಅಚ್ಚರಿ ಮತ್ತು ವಿಸ್ಮಯಗಳನ್ನ ಒಳಗೊಂಡಿತ್ತು, ಅದೇ ರೀತಿಯಲ್ಲಿ ಭಾಗ 2ರಲ್ಲೂ ಕೂಡ ಅನೇಕ ರೀತಿಯ ವಿಸ್ಮಯಕಾರಿ ಘಟನೆಗಳು ಇರಲಿವೆ. ಹಾಗಾದ್ರೆ ತಡ ಯಾಕೆ, ಬನ್ನಿ ತಾಯಿ ಸತ್ಯಮ್ಮ ದೇವಿಯ ಚರಿತ್ರೆಯನ್ನ ಮುಂದುವರಿಸೋಣ. ನಮ್ಮ ದೇಶದ ನೆಲದಲ್ಲಿ ಸ್ತ್ರೀ ಸ್ವರೂಪಕ್ಕೆ ಒಂದು ವಿಶಿಷ್ಟವಾದ ಪೂಜ್ಯನೀಯ ಸ್ಥಾನವಿದೆ. ನಮ್ಮ ನೆಲದಲ್ಲಿ ದೇವತೆಯು ಅತ್ಯಂತ ಮಹಿಮೆಯುಳ್ಳವಳಾಗಿದ್ದಾಳೆ. ಮಹಾನ್ ದಿವ್ಯ ಚೇತನಳಾದ ದೇವತೆಯು ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನ ದೇವತೆಯರಿಗೆ ಹೋಲಿಸಿದ್ದಾರೆ. ಮಾತೃ ಪ್ರಧಾನ ಸಂಸ್ಕೃತಿಯು ನಮ್ಮದಾಗಿದೆ. ಶಕ್ತಿ ದೇವತೆ ಎಂದರೆ ಪರಶಿವನ ಹೆಂಡತಿ ಪಾರ್ವತಿ, ಹಾಗೆ ಬ್ರಹ್ಮನ ಪತ್ನಿ ಸರಸ್ವತಿ, ಮತ್ತೆ ವಿಷ್ಣುವಿನ ಹೆಂಡತಿ ಲಕ್ಷ್ಮಿ. ಇವರೆಲ್ಲರ ಸಂಗಮವೇ ದೇವತೆಯಾಗಿದ್ದಾಳೆ. ಪಂಚಭೂತಾದಿಯಾಗಿ ಅಡಿಮಾದಿ ಅಷ್ಟಸಿದ್ಧಿಗಳು, 33 ಕೋಟಿ ದೇವತೆಗಳು, ಜಗದ್ವಂದಿತರಾದ ತ್ರಿಮೂರ್ತಿಗಳು ಅಲ್ಲದೆ ಅನಂತ ಕೋಟಿ ಬ್ರಹ್ಮಾಂಡಗಳು ಕೂಡ ಆಕೆಯಲ್ಲಿ ಅಡಗಿವೆ. ಅನೇಕ ಅವತಾರಗಳಲ್ಲಿ ಕಾಣಿಸಿಕೊಂಡು ಶಿಷ್ಟರ ರಕ್ಷಕೆಯಾಗಿ, ದುಷ್ಟರ ಸಂಹಾರಕಿಯಾಗಿ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದ ನಾಮಗಳಿಂದ ನೆಲೆಗೊಂಡು ತಮ್ಮ ಪವಾಡಗಳಿಂದ ನಂಬಿ ಬಂದ ಭಕ್ತರ ಬಾಳಿನ ಬೆಳಕಾಗಿ ದಿವ್ಯ ಚೇತನರಾಗಿ ಬೆಳಗುತ್ತಿದ್ದಾರೆ. ಅಂತಹ ದೇವತೆಯರಲ್ಲಿ ಗದಗ ತಾಲೂಕಿನ ಹಾತಲಗೇರಿ ಗ್ರಾಮದ ಅಧಿದೇವತೆಯಾದ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯೂ ಹೌದು. ನಾವು ಈಗಾಗಲೇ ನಮ್ಮ ಹಿಂದಿನ ವಿಡಿಯೋ ಭಾಗ 1ರಲ್ಲಿ ಮಹಾಮಾತೆ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯು ಉದ್ಭವಿಸಿದ ರೀತಿ, ನಂತರದ ಪವಾಡಗಳು ಮತ್ತು ಗ್ರಾಮದ ಹೆಮ್ಮೆ ಎನಿಸಿದ ವೀರ ಯೋಧರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ. ಅದರ ಮುಂದುವರೆದ ಭಾಗವಾದ ಸತ್ಯಮ್ಮ ದೇವಿಯು ಹಾತಲಗೇರಿ ಗ್ರಾಮದಲ್ಲಿಯೇ ಯಾಕೆ ನೆಲೆಗೊಂಡಿದ್ದಾಳೆ, ಅದು ಹೇಗೆ ಹಾತಲಗೇರಿ ಗ್ರಾಮಕ್ಕೆ ಆಕೆಯ ಆಗಮನವಾಗುತ್ತೆ, ಅಲ್ಲಿನ ಯಾವ ಜನಗಳು ಕೂಡ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿಸುವುದಿಲ್ಲವೇಕೆ, ಹಾಗೂ ಮುಂತಾದ ವಿಷಯಗಳ ಕುರಿತು ಇಂದು ಚರ್ಚಿಸೋಣ. ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯ ಕುರಿತು ಅನೇಕರು ವಿವಿಧ ರೀತಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಅದರಲ್ಲಿ ಒಂದು, ತಾಯಿ ಸತ್ಯಮ್ಮ ದೇವಿಯು ಪ್ರಾರಂಭದಲ್ಲಿ ಹಾರೂಗೇರಿ ಎಂಬ ಗ್ರಾಮದಲ್ಲಿ ಉದ್ಭವ ಮೂರ್ತಿಯಾಗಿ ಉದಯಿಸಿ ನಂತರ ಕಪ್ಪೋತಗಿರಿ ಅಥವಾ ಕಪ್ಪತ್ತಗಿರಿ ಮಾರ್ಗವಾಗಿ ಹಾತಲಗೇರಿ ಗ್ರಾಮಕ್ಕೆ ಆಗಮಿಸಿದ್ದಾಳೆ ಎಂದು ಹೇಳಲಾಗುತ್ತೆ. ಮತ್ತೊಂದು ಅಚ್ಚರಿಯಾದ ಮತ್ತು ವಿಸ್ಮಯಕಾರಿ ಘಟನೆಯ ಹೇಳಿಕೆಯೊಂದಿದೆ. ಆದ್ರೆ ಅದರ ಬಗ್ಗೆ ಮಾತನಾಡುವ ಮೊದಲು ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಅವರ ಬಗ್ಗೆ ಎಷ್ಟು ಹೇಳಿದರೂ, ಎಷ್ಟೇ ಕೇಳಿದರೂ ಮತ್ತಷ್ಟು ಆಸಕ್ತಿಯು ಹೆಚ್ಚುತ್ತಾ ಸಾಗುತ್ತೆ. ಅದು ಎಷ್ಟು ವರ್ಣಿಸಿದರೂ ಕೂಡ ಮುಗಿಯದ ಕಥಾ ಹಂದರವೇ ಅವರಾಗಿದ್ದಾರೆ. ಅಷ್ಟದುರ್ಗಿಯಾದ ಶ್ರೀ ಶಾರದೆಯನ್ನ ಆರಾಧಿಸಿ ಅನಿಮಾದಿ ಅಷ್ಟಸಿದ್ಧಿಗಳನ್ನು, ಪಂಚಭೂತಗಳನ್ನು, ಅನಂತ ಯಕ್ಷಿಣಿ ದೇವತೆಗಳನ್ನ, ಭೂತ ಬೇತಾಳ ಬ್ರಹ್ಮ ಪಿಶಾಚಿಗಳನ್ನು ತನ್ನ ಮಂತ್ರ ವಿದ್ಯೆಯಿಂದಲೇ ವಶಪಡಿಸಿಕೊಂಡ ವಾಮಮೂರ್ತಿ, ಮಹಾಮಾಂತ್ರಿಕ ಮಂತ್ರ ವಿದ್ಯಾನಿಧಿ ಯಾತಾಳಿ ಚನ್ನಬಸಪ್ಪಜ್ಜನವರು. ಹೌದು ಸ್ನೇಹಿತರೆ, ಯಾತಾಳಿ ವಿದ್ಯೆಯನ್ನ ಕರಗತ ಮಾಡಿಕೊಂಡ ಕರಿಯಮ್ಮ ದೇವಿಯ ನೆಚ್ಚಿನ ವರಪುತ್ರನಾದ ವಾಮಮೂರ್ತಿ ಮಂತ್ರ ವಿದ್ಯಾನಿಧಿ ಚನ್ನಬಸಪ್ಪಜ್ಜನವರ ಇತಿಹಾಸವೇ ಅಂತದ್ದು. ಎಷ್ಟೇ ಬಾರಿ ಅವರ ಬಗ್ಗೆ ವಿಷಯವನ್ನ ತಿಳಿದುಕೊಂಡಾಗ ಇನ್ನಷ್ಟು ಮತ್ತಷ್ಟು ಬಾರಿ ಕೇಳಬೇಕೆನಿಸುತ್ತದೆ. ಅವರು ನಮ್ಮ ಬೆಟಗೇರಿಯ ಊರಿನವರೆಂದು ಹೇಳಿಕೊಳ್ಳಲು ಮತ್ತಷ್ಟು ಹೆಮ್ಮೆ ಎನಿಸುತ್ತದೆ. ಹೌದು ಸ್ನೇಹಿತರೆ, ಯಾತಾಳಿ ಚನ್ನಬಸಪ್ಪಜ್ಜನವರ ಊರು ಬೆಟಗೇರಿ. ಬೆಟಗೇರಿಯ ಗಾರ್ಗಿಪೇಟೆಯಲ್ಲಿ ಇಂದಿಗೂ ಕೂಡ ಅಜ್ಜನ ದೇವಸ್ಥಾನವನ್ನ ನಾವು ಕಾಣಬಹುದು. ಅಜ್ಜನ ಹೆಸರು ಕೇಳಿದ್ರೆ ಸಾಕು, ಮೋಡಿ ಆಟ ಆಡುವ ಮೋಡಿಕಾರರಿಗೆ ಒಂದು ಕ್ಷಣ ಭಯವಾಗುತ್ತಿತ್ತು. ದೆವ್ವ
ಪೀಡೆ ಪಿಶಾಚಿ ಬ್ರಹ್ಮ ರಾಕ್ಷಸಗಳಂತೂ ಹೆದರಿ ದಿಕ್ಕಾಪಾಲಾಗಿ ಓಡುತ್ತಿದ್ದವು. ದೆವ್ವ ಪಿಶಾಚಿ ಬ್ರಹ್ಮ ರಾಕ್ಷಸಗಳನ್ನು ಬಂಧಿಸಿ ತನ್ನ ಮನೆಯಲ್ಲಿಯೇ ಕಸ ಗುಡಿಸುವುದರಿಂದ ಹಿಡಿದು ಎಲ್ಲ ಮನೆಯ ಕೆಲಸಗಳನ್ನ ಮಾಡಿಸುವುದು ಮತ್ತು ಮಗ್ಗದಲ್ಲಿ ನೇಯ್ಗೆಯನ್ನು ಕೂಡ ಈ ದೆವ್ವಗಳಿಂದಲೇ ಮಾಡಿಸುತ್ತಿದ್ದರು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ, ಯಾಕಂದ್ರೆ ಇಲ್ಲಿರೋದು ಯಾತಾಳಿ ಚನ್ನಬಸಪ್ಪಜ್ಜ. ಅಜ್ಜನ ಬಾಲ್ಯ ಮತ್ತು ನಂತರದ ಜೀವನವು ಒಂದು ಅದ್ಭುತ ಇತಿಹಾಸವನ್ನ ಹೊಂದಿದ ನೈಜ ಕಥೆಯಾಗಿದೆ. ಅದರ ಕುರಿತು ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಆದರೆ ನಾವೀಗ ಸತ್ಯಮ್ಮ ದೇವಿಯು ನೆಲೆಗೊಂಡ ಬಗ್ಗೆ ಅಧ್ಯಯನವನ್ನ ಮುಂದುವರಿಸೋಣ. ಯಾತಾಳಿ ಚನ್ನಬಸಪ್ಪಜ್ಜನವರು ದಶ ದಿಕ್ಕುಗಳಲ್ಲಿಯೂ ಕೂಡ ತಮ್ಮ ಕೀರ್ತಿಯನ್ನ ಪಸರಿಸಿದ್ದರು. ಅದು ಎಂತಹುದೇ ಪ್ರಬಲ ಮಾಂತ್ರಿಕರಿದ್ದರೂ ಕೂಡ ಅವರನ್ನ ಕ್ಷಣ ಮಾತ್ರದಲ್ಲಿಯೇ ಬಗ್ಗು ಬಡಿಯುತ್ತಿದ್ದರು. ಹೌದು ಸ್ನೇಹಿತರೆ, ಗದಗ್ ನಗರದಲ್ಲಿ ನೆಲೆಸಿರುವ ಕರಿಯಮ್ಮ ದೇವಿಯ ಆಶೀರ್ವಾದದಿಂದ ಯಾತಾಳಿ ಚನ್ನಬಸಪ್ಪಜ್ಜನವರು ವಿಜಯಶಾಲಿಗಳಾಗಿ ಎಂದಿಗೂ ಕೂಡ ಗೆಲುವನ್ನೇ ಹೊಂದಿರುವವರಾಗಿದ್ದಾರೆ. ಆಗಿನ ಕಾಲದಲ್ಲಿ ಮೋಡಿ ಆಟ ಎನ್ನುವುದು ಒಂದು ಪ್ರಸಿದ್ಧವಾದ ಮತ್ತು ತುಂಬಾ ಅಪಾಯಕಾರಿಯಾದ ಆಟವಾಗಿತ್ತು. ಅದು ಎಷ್ಟೋ ಜನ ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿದ್ದಾರೆ. ಹೀಗಿರುವಾಗ ಅಜ್ಜನ ಕೀರ್ತಿಯು ಎಲ್ಲೆಡೆ ಹರಡಿ ನಾನಿ ಎನ್ನುವ ಮಾಂತ್ರಿಕರು ಮೋಡಿ ಆಟದಲ್ಲಿ ಸೋತು ಮಣ್ಣು ಮುಕ್ಕಿದ್ದರು. ಎಷ್ಟೋ ಮಾಂತ್ರಿಕರು ಅಜ್ಜನ ಹೆಸರನ್ನೆತ್ತಲು ತಳಮಳಗೊಳ್ಳುತ್ತಿದ್ದರು. ಹೀಗಿರುವಾಗ ಗದ್ವಾಲ ಎಂಬ ಪ್ರದೇಶದಿಂದ ಬಲ್ಲಿದರಾದ 20 ಜನ ಮೋಡಿಕಾರರು ಮೋಡಿ ಆಟವನ್ನ ಆಡಲು ಗದಗ್ ಬೆಟಗೇರಿ ನಗರಕ್ಕೆ ಆಗಮಿಸಿದ್ದರು. ಆ ಒಬ್ಬೊಬ್ಬ ಮೋಡಿಕಾರರು ಭೂತ ಬೇತಾಳಾದಿ ಕ್ಷುದ್ರ ಶಕ್ತಿಗಳನ್ನ ವಶ ಮಾಡಿಕೊಂಡಿದ್ದರು. ಅಲ್ಲದೆ ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ ಎಂಬ ವಿದ್ಯೆಗಳನ್ನ ಕರಗತ ಮಾಡಿಕೊಂಡಿದ್ದರು. ಅಜ್ಜನ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದ ಅವರು ಆತನನ್ನ ಸೋಲಿಸಲು ಉಪಾಯವನ್ನ ಮಾಡಿ ಗದಗ್ ಬೆಟಗೇರಿಯ ಗ್ರಾಮ ದೇವತೆಗಳಾದ ದ್ಯಾಮವ್ವ, ದುರ್ಗವ್ವ, ಕಾಳಮ್ಮ, ಕರಿಯಮ್ಮ, ಲಕ್ಕಮ್ಮ, ಮಾರಮ್ಮ ಮತ್ತು ಉಡಚಮ್ಮ ಈ ಸಪ್ತ ದೇವತೆಗಳನ್ನ ಒಲಿಸಿಕೊಳ್ಳಲು ಒಬ್ಬೊಬ್ಬ ಮೋಡಿಕಾರನು ಒಂದೊಂದು ದೇವತೆಯ ಸನ್ನಿಧಾನದಲ್ಲಿ ಕುಳಿತು ಅನುಷ್ಠಾನವನ್ನ ಗೈದು ಕುರಿ ಕೋಳಿಗಳನ್ನ ಬಲಿಕೊಟ್ಟು ದೇವತೆಗಳನ್ನ ತೃಪ್ತಿಪಡಿಸಿ, ತಾಯಿ, ಈ ಮಾಸದಲ್ಲಿ ನಮ್ಮ ಮೋಡಿ ಆಟಕ್ಕೆ ಎಂತಹ ಎದುರಾಳಿಯು ಎದುರಾದರೂ ಕೂಡ ಅವನಿಂದ ನಮಗೆ ಸೋಲಾಗದಂತೆ ವರವನ್ನು ನೀಡು ತಾಯಿ ಎಂದು ವರವನ್ನ ಪಡೆದುಕೊಳ್ಳುತ್ತಾರೆ. ನಿಮ್ಗೆ ಇಲ್ಲಿ ಒಂದು ಮಾತು ನೆನಪಿರಲಿ, ಇಲ್ಲಿ ಚನ್ನಬಸಪ್ಪಜ್ಜನು ತನ್ನ ಪ್ರತಿಯೊಂದು ಆಟದಲ್ಲೂ ಕೂಡ ಶಕ್ತಿಯ ಆವಾಹನೆಯಲ್ಲಿ ಕರಿಯಮ್ಮ ದೇವಿಯನ್ನ ಪಠಿಸುತ್ತಿದ್ದನು. ಅಜ್ಜನ ಪ್ರತಿ ಯಶಸ್ಸಿನ ಹಿಂದೆ ಆ ಮಹಾತಾಯಿ ಕರಿಯಮ್ಮ ದೇವಿ ಇರುತ್ತಿದ್ದಳು. ಹೀಗಿರುವಾಗ ಆ ಮೋಡಿ ಆಟ ಆಡಲು ಬಂದ ಮೋಡಿಕಾರರು ಊರಿನ ದೈವದವರಿಗೆ ತಿಳಿಸಿ ಊರಿನ ದೈವದವರು ಅಜ್ಜನ ಅಪ್ಪನೆಯನ್ನ ಪಡೆದು ಒಂದು ದಿನಾಂಕವನ್ನ ಗೊತ್ತುಪಡಿಸುತ್ತಾರೆ. ಮುಂದೆ ಚನ್ನಬಸಪ್ಪಜ್ಜನು ಕರಿಯಮ್ಮ ದೇವಿಯ ಸನ್ನಿಧಾನಕ್ಕೆ ಆಗಮಿಸಿ ತಾಯಿಯನ್ನ ಕುರಿತು ಧ್ಯಾನಾಸಕ್ತನಾಗಿ ಮಂತ್ರೋಪದೇಶವನ್ನ ಮಾಡುತ್ತಾ ಕುಳಿತಿರುವಾಗ ತಾಯಿಯು ಪ್ರತ್ಯಕ್ಷಳಾಗಿ ಅಜ್ಜನು ತಾಯಿಗೆ ವಂದಿಸಿ, ಅಂಬೆ, ಹೇ ಜಗನ್ಮಾತೆ, ನಮ್ಮೂರಿಗೆ ಬಂದ ಮೋಡಿಕಾರರೊಂದಿಗೆ ಮೋಡಿ ಆಟವನ್ನ ಆಡಲು ಅಪ್ಪನೆಯನ್ನ ಕೊಡು ತಾಯಿ, ನಿನ್ನ ಕೃಪೆಗಾಗಿಯೇ ಬಂದಿರುವೆನು ಎನ್ನಲು ತಾಯಿ ಕರಿಯಮ್ಮ ದೇವಿಯು, ಕಂದ, ನೀನು ಹೇಳಿದ ಮೋಡಿಕಾರರೇ ನಿನಗಿಂತಲೂ ಪೂರ್ವದಲ್ಲಿಯೇ ಇಲ್ಲಿಗೆ ಬಂದು ಮೋಡಿ ಆಟದಲ್ಲಿ ನಾನು ಅವರಿಗೆ ಶ್ರೀರಕ್ಷೆಯನ್ನ ನೀಡಬೇಕೆಂದು ಕೇಳಿಕೊಂಡಿದ್ದಾರೆ. ಅದರಂತೆ ಅವರಿಗೆ ನಾನು ವಚನವನ್ನ ಕೊಟ್ಟಿದ್ದೇನೆ. ನಾನಷ್ಟೇ ಅಲ್ಲದೆ ಈ ಊರಿನ ಎಲ್ಲಾ ಗ್ರಾಮ ದೇವತೆಗಳನ್ನು ಕೂಡ ಅವರು ಒಲಿಸಿಕೊಂಡು ವಚನವನ್ನ ಪಡೆದಿದ್ದಾರೆ ಎಂದು ತಾಯಿಯು ನುಡಿಯಲು ಚನ್ನಬಸಪ್ಪಜ್ಜನು, ಇದೇನು ತಾಯಿ, ನೀನು ಸದಾಕಾಲವೂ ನನಗೆ ನೆರಳಾಗಿ ರಕ್ಷಣೆ ಕೊಡುತ್ತೇನೆ, ಬೆಂಗಾವಲಾಗಿ ಹಿಂದೆ ಇರುತ್ತೇನೆ ಎಂದು ಹೇಳಿ ವಚನವನ್ನ ಕೊಟ್ಟಿಲ್ಲವೇ ತಾಯಿ ಎಂದು ಪ್ರಶ್ನಿಸುತ್ತಾನೆ. ಆಗ ಕರಿಯಮ್ಮನು, ಏಕಲವ್ಯ ಮತ್ತು ಅರ್ಜುನರ ಮಧ್ಯೆ ಸಿಲುಕಿದ ದ್ರೋಣರಂತೆ ನನ್ನ ಪಾಡಾಗಿದೆ ಎಂದಾಗ ಚನ್ನಬಸಪ್ಪಜ್ಜನು, ಅವ್ವ, ಆ ದ್ರೋಣರು ಮಾನವರು, ನೀನು ಮಹಾಮಾಯೆ, ಜಗದಂಬೆ, ನಿನಗೆ ಅಸಾಧ್ಯವೆನಿಸುವ ಕಾರ್ಯ ಯಾವುದು ಇದೆ ಎಂದು ಹಸನ್ಮುಖದಿಂದ ಅಜ್ಜನು ನುಡಿಯಲು ಕರಿಯಮ್ಮನು ನಸು ನಗುತ್ತಾ, ಬಲಾಕಂದ, ನಿನ್ನ ಬುದ್ಧಿಶಕ್ತಿಗೆ ಮೆಚ್ಚಿದ್ದೇನೆ ಎಂದು ದೊಡ್ಡ ಧ್ವನಿಯಿಂದ ನಗುತ್ತಾ ಭೂಮಿ ಆಕಾಶಕ್ಕೆ ಎತ್ತರವಾಗಿ ನಿಂತಳು. ಆಗ ಕರಿಯಮ್ಮ ದೇವಿಯು, ಕಂದ, ನೋಡು ನನ್ನ ಈ ಸ್ವರೂಪವನ್ನ, ಅನಂತ ಕೋಟಿ ಬ್ರಹ್ಮಾಂಡಗಳು ನನ್ನ ಮಾಯೆಯಲ್ಲಿ ಅಡಗಿವೆ, ನನ್ನ ಮಹಿಮೆಯಿಂದಲೇ ಬೆಳಗುತ್ತಿವೆ ಎಂದೆನ್ನುತ್ತಾ, ಕಂದ, ಅನುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿರುವ ನಾನು ಇಲ್ಲಿ ಸಾಕಾರ ರೂಪಿ ಕರಿಯಮ್ಮನಾಗಿ ಹೊರಕೊಡದಿದ್ದರೂ ಕೂಡ ಪಕ್ಕದಲ್ಲಿರುವ ಹಾತಲಗೇರಿಯ ಬೇವಿನ ಮರದವ್ವನಾಗಿ ನಿನಗೆ ವರವನ್ನ ನೀಡಿ ಹರಸುತ್ತೇನೆ. ಮೋಡಿಕಾರರಿಗೆ ಮಾತು ಕೊಟ್ಟ ಕರಿಯಮ್ಮನು ಹೊರಳಿ ಬಿದ್ದಳೆಂಬ ಅಪಕೀರ್ತಿಯು ನನ್ನ ಸಾಕಾರ ಮೂರ್ತಿಗೆ ಬರಬಾರದು ಎನ್ನುವುದಕ್ಕೆ ನಿನಗಿಲ್ಲಿ ಅಭಯವನ್ನ ನೀಡದಾಗಿದ್ದೇನೆ ಎಂದು ಕರಿಯಮ್ಮನು ಅದೃಶ್ಯಳಾದಳು. ಹೀಗೆ ಕರಿಯಮ್ಮನ ಆಜ್ಞೆಯಂತೆ ಮರುದಿನ ಚನ್ನಬಸಪ್ಪಜ್ಜನು ಗದಗ್ ಬೆಟಗೇರಿಯ ಬಳಿಯಲ್ಲಿರುವ ಹಾತಲಗೇರಿಗೆ ಬರುತ್ತಾರೆ.
ಹೀಗೆ ಹಾತಲಗೇರಿ ಗ್ರಾಮಕ್ಕೆ ಮಹಾ ದಿವ್ಯ ಶಕ್ತಿಯೊಂದು ಆಗಮಿಸುತ್ತದೆ. ಆ ದಿವ್ಯ ಶಕ್ತಿಗೆ ಯಾತಾಳಿ ಚನ್ನಬಸಪ್ಪಜ್ಜನು ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಜಗದಂಬೆ ಬೇವಿನ ಮರದಮ್ಮನ ಸನ್ನಿಧಿಗೆ ಬರುತ್ತಾನೆ. ಬೆಳಗಿನ ಪೂಜೆಯಲ್ಲಿ ನಿರತರಾಗಿರುವ ಪೂಜಾರಿಯನ್ನ ಕಂಡು, ಅಯ್ಯ ಮಹಾನುಭಾವ, ಈ ಬೇವಿನ ವೃಕ್ಷದಲ್ಲಿ ಜಗದಂಬೆಯು ಹೇಗೆ ವಾಸವಾದಳು, ಇದರ ಹಿಂದಿರುವ ಮಹಾ ಪವಾಡವನ್ನ ದಯವಿಟ್ಟು ತಿಳಿಸುವೆಯಾ ಎಂದು ಕೇಳುತ್ತಾನೆ. ಆಗ ಆ ಪೂಜಾರಿಯು, ಅಯ್ಯ ನೀವು ಒಬ್ಬ ಮಹಾತ್ಮನಂತೆ ತೋರುತ್ತಿದ್ದೀರಿ. ತಾಯಿಯ ಚರಿತ್ರೆಯನ್ನು ತಿಳಿಯಲು ನೀವು ಆಸಕ್ತರಾಗಿರುವಾಗ ಹೇಳದೇ ಇರಲು ಸಾಧ್ಯವೇ ಎಂದು ನಮ್ಮ ಪೂರ್ವಜರು ಹೇಳುತ್ತಿದ್ದ ವಿಷಯವನ್ನೇ ನನಗೆ ತಿಳಿದಷ್ಟು ವಿವರಿಸುತ್ತೇನೆ ಎಂದು ನುಡಿದನು. ಹೀಗೆ ಇಲ್ಲಿಂದ ತಾಯಿ ಸತ್ಯಮ್ಮ ದೇವಿಯ ಚರಿತ್ರೆಯ ಇತಿಹಾಸವು ಪ್ರಾರಂಭವಾಗುತ್ತದೆ. ಪೂಜಾರಿಯು ಮುಂದುವರಿಸುತ್ತಾ, ಇಂದಿಗೆ ಸುಮಾರು 500 ವರ್ಷಗಳ ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಗ್ವಾಲಗೇರಿ ಮಠದ ಮಲ್ಲಯ್ಯಜ್ಜನವರು ತ್ರಿಕಾಲಜ್ಞಾನಿಗಳು, ಮಹಾಪವಾಡ ಪುರುಷರು ಆಗಿದ್ದರು. ಆ ಮಹಾತ್ಮರ ದರ್ಶನಕ್ಕಾಗಿ ಅನೇಕ ದೂರದ ಊರುಗಳಿಂದ ಭಕ್ತರು ಧಾವಿಸಿ ಬರುತ್ತಿದ್ದರು. ಅಂತಹ ಜನಗಳಲ್ಲಿ ಗದುಗಿನ ಹತ್ತಿರವಿರುವ ಕುರುಡಗಿ ಗ್ರಾಮದ ರಡ್ಡೇರ ಮನೆತನದ ನಿಂಗಪ್ಪ ಮತ್ತು ಮಲ್ಲವ್ವ ಎಂಬ ದಂಪತಿಗಳು ಶ್ರೀ ಮಲ್ಲಯ್ಯ ಸ್ವಾಮಿಗಳ ಪರಮ ಭಕ್ತರಾಗಿದ್ದರು. ಹೀಗೆ ಒಂದು ಅಮಾವಾಸ್ಯೆಯ ದಿನ ಶ್ರೀಮಠಕ್ಕೆ ಆಗಮಿಸಿ ಅಜ್ಜನವರ ಮುಂದೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಂಡು ಮೊರೆಯಿಟ್ಟು ಬೇಡಿಕೊಂಡರು. ಆಗ ಶ್ರೀಗಳವರು, ಚಿಂತಿಸಬೇಡಿರಿ, ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡುವ ಮಲ್ಲಯ್ಯ ಅಂದರೆ ಶಿವ ಮತ್ತು ಮಹಾಶಕ್ತಿ ಪಾರ್ವತಿಯರು ಇರುವಾಗ ಏಕೆ ಚಿಂತೆಯನ್ನ ಮಾಡುತ್ತೀರಿ ಎಂದು ಸಮಾಧಾನವನ್ನ ಪಡಿಸುತ್ತಾರೆ. ಹೀಗೆ ಮರುದಿನ ದಂಪತಿಗಳಿಬ್ಬರು ಸ್ನಾನಾದಿ ಕ್ರಿಯೆಗಳನ್ನ ಮುಗಿಸಿಕೊಂಡು ಅಜ್ಜನವರ ದರ್ಶನಕ್ಕಾಗಿ ಕಾಯುತ್ತಿದ್ದರು. ಅಜ್ಜನವರು ಪೂಜೆಯನ್ನ ಮುಗಿಸಿಕೊಂಡು ಹೊರಗಡೆ ಬಂದು ಮಲ್ಲವ್ವ ಮತ್ತು ನಿಂಗಪ್ಪ ದಂಪತಿಗಳಿಗೆ, ಇಂದು ನಿಮ್ಮ ರಕ್ಷಣೆಗಾಗಿ ಜಗನ್ಮಾತೆ ಅಂಬೆಯೇ ದಯಮಾಡಿಸುತ್ತಾಳೆ. ನೀವು ಇಂದು ಮಾರ್ಗ ಮಧ್ಯೆ ಎಲ್ಲಿಯೂ ನಿಲ್ಲದೆ ನಿಮ್ಮ ಮನೆಗೆ ಹೋಗಿ ಚಕ್ಕಡಿಯಿಂದ ಇಳಿದು ಎತ್ತುಗಳ ಕೊಳ್ಳನ್ನ ಹರಿಯಿರಿ, ಈಗಲೇ ಇಲ್ಲಿಂದ ಹೊರಡಿರಿ ಎಂದು ಹೇಳಿ, ನೆನಪಿರಲಿ ಮಾರ್ಗ ಮಧ್ಯೆ ಎಲ್ಲಿಯೂ ನಿಲ್ಲಬೇಡಿರಿ ಎಂದು ಮತ್ತೊಮ್ಮೆ ನೆನಪಿಸಿ ಆಶೀರ್ವದಿಸಿ ಕಳಿಸುತ್ತಾರೆ. ಅಜ್ಜನವರ ಆಜ್ಞೆಯಂತೆ ನಿಂಗಪ್ಪನು ಮಡದಿ ಮಕ್ಕಳೊಂದಿಗೆ ಚಕ್ಕಡಿಯನ್ನ ಕಟ್ಟಿಕೊಂಡು ತನ್ನ ಊರಿನತ್ತ ಹೊರಟನು. ಮಠದಿಂದ ಸ್ವಲ್ಪ ದೂರ ಚಕ್ಕಡಿ ಹೋಗುತ್ತಿರಲು ಆ ಚಕ್ಕಡಿಯ ಹಿಂದೆ ಹಿಂದೆ ದುಂಡಾಗಿರುವ ಒಂದು ಕಲ್ಲು ಉರುಳುತ್ತಾ ಬರುತ್ತಿರುತ್ತದೆ. ಇದನ್ನು ಗಮನಿಸಿದ ಮಲ್ಲವ್ವನು ನಡುಗಿ ಹೋದಳು. ನೋಡಿ ಭಯಪಟ್ಟುಕೊಂಡು ತನ್ನ ಪತಿಗೆ ಗುಂಡು ಕಲ್ಲು ಉರುಳುತ್ತಾ ಬರುತ್ತಿರೋದನ್ನ ತೋರಿಸುತ್ತಾಳೆ. ಅದನ್ನ ನೋಡಿ ನಿಂಗಪ್ಪನೂ ಕೂಡ ಭಯಪಟ್ಟುಕೊಂಡು ಕೆಲ ಹೊತ್ತು ಹಿಂದೆ ಹಿಂದೆ ನೋಡುತ್ತಲೇ ಚಕ್ಕಡಿಯನ್ನ ಮುಂದಕ್ಕೆ ಸಾಗಿಸುತ್ತಾನೆ. ನಂತರ ಮನದಲ್ಲಿ ಧೈರ್ಯವನ್ನ ತೆಗೆದುಕೊಂಡು ಮಲ್ಲವ್ವನಿಗೆ, ಅಂಜಬೇಡ, ಮಲ್ಲಯ್ಯಜ್ಜ ಜೋಪಾನ ಮಾಡಾವ ನಮ್ಮ ಜೊತೆಗೆ ಅದಾನ ಎಂದು ಹೇಳುತ್ತಾ ಮುನ್ನಡೆಯುತ್ತಾನೆ. ಆದರೆ ಮುಂದೆ ದಾರಿ ಸಾಗುತ್ತಲೇ ಚಕ್ಕಡಿಯ ಎಡಭಾಗದಲ್ಲಿ ಕಟ್ಟಿದ ಎತ್ತು ಕುಂಟುತ್ತಾ ಅತಿ ನಿಧಾನಗತಿಯಲ್ಲಿ ಸಾಗುತ್ತಾ ಸಾಯಂಕಾಲ ಸಮಯವಾಗಿ ರಾತ್ರಿಯ ಸಮಯಕ್ಕೆ ಸರಿಯಾಗಿ ಹಾತಲಗೇರಿ ಗ್ರಾಮದ ಸಮೀಪಕ್ಕೆ ಬಂದರು. ಕುಂಟುತ್ತಾ ಸಾಗುವ ಎತ್ತು, ಅಮಾವಾಸ್ಯೆಯ ಕರಾಳ ರಾತ್ರಿ, ಸುಗಮವಿಲ್ಲದ ದಾರಿ ಇವುಗಳಿಂದಾಗಿ ಮುಂದೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ರಾತ್ರಿಯ ವೇಳೆಯನ್ನು ಅಲ್ಲಿಯೇ ಕಳೆದು ಬೆಳಗಾಗಿ ಬೇಗನೆ ಎದ್ದು ಮತ್ತೆ ತಮ್ಮೂರಿಗೆ ಹೋಗಬೇಕೆಂದು ನಿಂಗಪ್ಪನು ನಿರ್ಧರಿಸುತ್ತಾನೆ. ಅಲ್ಲಿಯೇ ಎತ್ತುಗಳ ಕೊಳ್ಳನ್ನ ಹರಿಯುತ್ತಾನೆ. ಅಷ್ಟರಲ್ಲಿಯೇ ಇದ್ದಕ್ಕಿದ್ದಂತೆ ಹಿಂದೆ ಬರುತ್ತಿದ್ದ ಆ ಗುಂಡು ಕಲ್ಲು ಮುಂದೆ ಚಲಿಸದೆ ಇವರು ಕೊಳ್ಳ ಹರಿಯುತ್ತಿದ್ದಂತೆ ಇದ್ದ ಸ್ಥಳದಲ್ಲಿಯೇ ತಕ್ಷಣವೇ ನೆಲಗೆದರಿ ಭೂಮಿಯಲ್ಲಿ ಸೇರಿಕೊಂಡು ಬಿಡುತ್ತೆ. ಆ ದಂಪತಿಗಳಿಬ್ಬರು ಅಂದಿನ ರಾತ್ರಿಯನ್ನ ಅಲ್ಲಿಯೇ ಕಳೆದು ಬೆಳಗಾಗಿ ತಮ್ಮ ಊರಿಗೆ ಹೊರಟು ಹೋದರು. ಅಂದಿನ ರಾತ್ರಿಯಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಆ ಗುಂಡು ಕಲ್ಲು ಹೂತು ಹೋದ ಸ್ಥಳದಲ್ಲಿ ಬೇವಿನ ಗಿಡವೊಂದು ಹುಟ್ಟಿಕೊಳ್ಳುತ್ತದೆ. ಮುಂದೆ ಒಂದು ವಾರ ಕಳೆಯುವುದರೊಳಗಾಗಿ ಆ ಬೇವಿನ ಗಿಡವು ಅದ್ಭುತ ರೀತಿಯಲ್ಲಿ ಸೊಂಟದೆತ್ತರಕ್ಕೆ ಬೆಳೆದು ನಿಂತಿತ್ತು. ಊರಿನ ಕುರುಬ ಸಹೋದರರಿಬ್ಬರು ಆ ಚಿಕ್ಕ ಬೇವಿನ ಗಿಡದ ಹತ್ತಿರ ಕುರಿಯ ದೊಡ್ಡಿಯೊಂದನ್ನ ನಿರ್ಮಿಸುತ್ತಾರೆ. ಹೊಲದಲ್ಲಿ ಆಯ್ದ ಉರುವಲು ಕಟ್ಟಿಗೆಗಳನ್ನ ತಂದು ಮಬ್ಬು ಕತ್ತಲಿನಲ್ಲಿ ಆ ಗಿಡದ ಮೇಲೆಯೇ ಒಗೆಯುತ್ತಾರೆ. ರಾತ್ರಿಯ ಚಳಿಗೆ ಆ ಪುಡಿ ಕಟ್ಟಿಗೆಗಳನ್ನ ಮುರಿದು ಉರಿ ಹಚ್ಚಿ ಬೆಂಕಿಯನ್ನ ಕಾಯಿಸಿಕೊಳ್ಳುತ್ತಾ ಕತ್ತಲಲ್ಲಿ ಒಬ್ಬ ಆ ಬೇವಿನ ಗಿಡವನ್ನೇ ಮುರಿದು ಬೆಂಕಿಯಲ್ಲಿ ಎಸೆಯುತ್ತಾನೆ. ಆಗ ಅವನ ಸಹೋದರನು, ಲೋ ತಮ್ಮ, ಎಂತಹ ಚಲೋ ಇದ್ದ ಬೇವಿನ ಗಿಡ ಮುರಿದು ಬಿಟ್ಟೆಲ್ಲೋ ಎಂದು ಆ ಹಸಿದಾದ ಗಿಡದ ಟೊಂಗೆಯೊಂದನ್ನು ಬೆಂಕಿಯಿಂದ ಹೊರಕ್ಕೆ ತೆಗೆದು ಒಗೆಯುತ್ತಾನೆ. ನಂತರ ಇಬ್ಬರೂ ಸೇರಿ ಉರಿಯನ್ನ ಕಾಯಿಸಿಕೊಳ್ಳುತ್ತಾ ಬೆಂಕಿಯ ಎಡಬಲದಲ್ಲಿ ಮಲಗಿ ಬೆಳಗಾಗಿ ನಿದ್ರೆಯಿಂದ ಎದ್ದು ನೋಡಿದಾಗ ಆ ಬೇವಿನ ಗಿಡವು ಮೊದಲಿನಂತೆಯೇ ಹಾಗೆಯೇ ಇರುತ್ತದೆ. ಆಗ ಆ ಕುರುಬ ಸಹೋದರರು ಇದೇನು ಸ್ವಪ್ನವೋ ಅಥವಾ ನಿಜವೋ ಎಂದು ಚಕಿತರಾಗುತ್ತಾರೆ. ಮುಂದೆ ಅಂದಿನ ಹಗಲು ಕಳೆದು ಮತ್ತೆ ഇരുಳಾಗುತ್ತಾ ಬಂದಿತ್ತು.
ಹೋಯಿತು. ಮತ್ತೆ ಎಂದಿನಂತೆ ಚಳಿಗೆ ಉರಿಯನ್ನ ಕಾಯಿಸಿಕೊಳ್ಳುತ್ತಾ, ತಮ್ಮ ನಿನ್ನಿ ಹಂಗ ಈ ಗಿಡನ ಇವತ್ತು ಬಡ್ಡಿಗೆ ಹಚ್ಚಿ ಮುರಿಯೋಣ, ಅಂದರೆ ನಾವು ನೋಡಿದ್ದು ಭ್ರಮೆಯೋ ಅಥವಾ ನಿಜವೋ ಎಂದು ಗೊತ್ತಾಗುತ್ತದೆ ಎಂದು ಮಾತನಾಡಿಕೊಂಡು ಆ ಬೇವಿನ ಗಿಡವನ್ನ ಮುರಿದು ಒಂದು ಕಡೆ ಒಗೆದು ಉರಿಯನ್ನ ಕಾಯಿಸಿಕೊಳ್ಳುತ್ತಾ ಮೊದಲಿನಂತೆ ಮಲಗುತ್ತಾರೆ. ಮತ್ತೆ ಮರುದಿನ ಸೂರ್ಯೋದಯಕ್ಕೆ ಎದ್ದು ನೋಡಿದಾಗ ಅವರಿಗೆ ಒಂದು ಆಶ್ಚರ್ಯವು ಕಾದಿರುತ್ತದೆ. ಮುರಿದ ಬೇವಿನ ಗಿಡದ ಬಡ್ಡಿಯು ಚಿಗುರೊಡೆದು ಎದೆಯುದ್ದ ಬೆಳೆದು ನಿಂತಿತ್ತು. ಅದನ್ನು ಕಂಡ ಸಹೋದರರಲ್ಲಿ ಭಕ್ತಿಯ ಭಾವವು ಒಡಮೂಡಿ ಶ್ರದ್ಧೆಯಿಂದ ನಮಸ್ಕರಿಸುತ್ತಾರೆ. ಮುಂದೆ ಅನೇಕ ರೀತಿಯ ಘಟನೆಗಳು ಅಲ್ಲಿ ನಡೆಯುತ್ತವೆ. ಎಲ್ಲವನ್ನೂ ಕಣ್ಣಾರೆ ಕಂಡ ಅಲ್ಲಿನ ಗ್ರಾಮಸ್ಥರು ತಾಯಿ ಬೇವಿನ ಮರದವ್ವನನ್ನ ನಿತ್ಯವೂ ಪೂಜಿಸಿ ಸುತ್ತಲೂ ಕಟ್ಟೆಯನ್ನ ಕಟ್ಟಿಸಿ ಮುಂದೊಂದು ದಿನ ದೇವಸ್ಥಾನದ ನಿರ್ಮಾಣವಾಗಿ ಮಹಾ ಪವಾಡವೇ ನಡೆದು ಹೋಯಿತು. ಅದರ ಕುರಿತು ನಾವು ಈಗಾಗಲೇ ಭಾಗ 1ರಲ್ಲಿ ವಿವರಣೆಯನ್ನ ನೀಡಿದ್ದೇವೆ. ಇದುವರೆಗೂ ಯಾರು ಅದನ್ನು ನೋಡಿಲ್ಲವೋ ದಯವಿಟ್ಟು ಮೊದಲು ಆ ವಿಡಿಯೋವನ್ನು ನೋಡಿ ನಂತರ ಇಲ್ಲಿ ಮುಂದುವರೆಯಿರಿ. ಅಂದಾಗ ಮಾತ್ರ ಜಗನ್ಮಾತೆ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯ ಸಂಪೂರ್ಣ ಚರಿತ್ರೆಯು ಅರ್ಥವಾಗುತ್ತದೆ. ಹೀಗೆ ಬೇವಿನ ಮರದಮ್ಮನು ಹಾತಲಗೇರಿ ಗ್ರಾಮದಲ್ಲಿ ನೆಲೆಗೊಳ್ಳಲು ಆ ಸಹೋದರರು ಆಕೆಯ ಮಹಿಮೆಯನ್ನ ಜನತೆಗೆ ಹೇಳುತ್ತಾ ಪವಾಡದ ಬಗ್ಗೆ ಹೇಳುತ್ತಾ ಸಾಗುತ್ತಾರೆ. ಅತ್ತ ಮರು ಅಮಾವಾಸ್ಯೆಗೆ ಮಲ್ಲಯ್ಯಜ್ಜನ ಸನ್ನಿಧಿಗೆ ಬಂದ ಮಲ್ಲವ್ವ ಮತ್ತು ನಿಂಗಪ್ಪ ದಂಪತಿಗಳು ಅಂದು ನಡೆದ ವಿಷಯವನ್ನ ಅಜ್ಜನೆದುರು ಚಾಚು ತಪ್ಪದೆ ಹೇಳುತ್ತಾರೆ. ಅದೆಲ್ಲವನ್ನು ಕೇಳಿದ ಮಲ್ಲಯ್ಯಜ್ಜನು, ಅಂದು ನಿಮ್ಮ ಹಿಂದೆ ಬಂದ ಆ ಗುಂಡು ಕಲ್ಲು ಜಗದಂಬೆಯ ಸ್ವರೂಪವಾಗಿತ್ತು. ಆ ಮಹಿಮಾಮಯಿ ಅಂಬೆಯು ನಿಮ್ಮ ಹಿಂದೆ ಹಿಂದೆ ಬಂದು ನೀವು ಇರುವಲ್ಲಿಯೇ ನೆಲೆಗೊಳ್ಳುವವಳಾಗಿದ್ದಳು. ಆದರೆ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ, ಎಲ್ಲಿಯೂ ನಿಲ್ಲದೆ ನಿಮ್ಮ ಊರಿಗೆ ಹೋಗಿ ಕೊಳ್ಳನ್ನ ಹರಿಯಿರಿ ಎಂದು. ಆದರೆ ನೀವು ಹಾತಲಗೇರಿ ಗ್ರಾಮದಲ್ಲಿ ಎತ್ತುಗಳ ಕೊಳ್ಳನ್ನ ಹರಿದು ಅಲ್ಲಿಯೇ ವಸತಿ ಮಾಡಿದ್ದರಿಂದಾಗಿ ಅಂಬೆಯು ಅಲ್ಲಿಯೇ ನೆಲೆಸಿದಳು. ಅದು ನಿಮ್ಮ ದುರ್ಭಾಗ್ಯ. ಹಾತಲಗೇರಿ ಗ್ರಾಮದ ಸೌಭಾಗ್ಯ ಎಂದು ಆ ತಾಯಿಯು ಬೇವಿನ ವೃಕ್ಷವಾಗಿ ಅಲ್ಲಿಯೇ ನೆಲೆಗೊಂಡಿದ್ದಾಳೆ. ನೀವು ಅಲ್ಲಿಯೇ ಅವಳಿಗೆ ನಡೆದುಕೊಂಡು ಅವಳ ಕೃಪೆಗೆ ಪಾತ್ರರಾಗಿರಿ ಎಂದು ಅಜ್ಜನು ಆಶೀರ್ವಾದ ಮಾಡಿ ಕಳುಹಿಸುತ್ತಾನೆ. ಇತ್ತ ಹಾತಲಗೇರಿ ಗ್ರಾಮಕ್ಕೆ ವಲಸೆ ಬಂದ ನಮ್ಮ ಪೂರ್ವಜರು ಇಲ್ಲಿಗೆ ನೆಲೆ ನಿಂತರು. ಇಲ್ಲಿ ಬೇವಿನ ಮರದಮ್ಮನಲ್ಲಿ ಶ್ರದ್ಧಾ ಭಕ್ತಿಯುಳ್ಳವರಾಗಿ ನಿತ್ಯವೂ ಪೂಜಾದಿ ಕಾರ್ಯಗಳನ್ನು ಮಾಡುತ್ತಾ ಬಂದರು. ಅಂದಿನಿಂದ ಇಂದಿನವರೆಗೆ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ ನಾವೇ ಪೂಜಾರಿಗಳಾಗಿ ಮುಂದುವರೆದುಕೊಂಡು ಬಂದಿದ್ದೇವೆ. ಮುಂದೆ ಈ ಅಮ್ಮನು ತನ್ನ ಭಕ್ತರಿಗೆ ದರ್ಶನವಿತ್ತು ಗ್ವಾಲಗೇರಿ ಮಲ್ಲಯ್ಯಜ್ಜನ ಮಠವೇ ತನ್ನ ತವರ ಮನೆ. ಪ್ರತಿ ವರ್ಷವೂ ವಿಜಯದಶಮಿಗೆ ನನ್ನನ್ನು ನನ್ನ ತವರ ಮನೆಗೆ ಕರೆದುಕೊಂಡು ಹೋಗಿ ಬಂದ ನಂತರವೇ ಬನ್ನಿಯನ್ನ ಮುಡಿಯಿರಿ ಎಂದು ಆಜ್ಞಾಪಿಸುತ್ತಾಳೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಚಾಚು ತಪ್ಪದೆ ನವರಾತ್ರಿಯ ದಿನದಂದು ಭಕ್ತಾದಿಗಳು ಅಮ್ಮನ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯ ಮೂಲಕ ಕಾಲ್ನಡಿಗೆಯಲ್ಲಿ ಕಪ್ಪತ್ತ ಗುಡ್ಡದಲ್ಲಿರುವ ಗ್ವಾಲಗೇರಿ ಮಲ್ಲಯ್ಯಜ್ಜನ ಮಠಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಶ್ರೀಮಠದಲ್ಲಿ ಕಾಯಿ ಕರ್ಪೂರಾದಿಗಳನ್ನ ಮಾಡಿಸಿಕೊಂಡು ಬಂದ ನಂತರವೇ ಇಲ್ಲಿ ವಿಜಯದಶಮಿಯ ಬನ್ನಿ ಮುಡಿಯುವ ಕಾರ್ಯವು ನಡೆಯುತ್ತದೆ ಎಂದು ಪೂಜಾರಿಯು ಚನ್ನಬಸಪ್ಪಜ್ಜನಿಗೆ ವಿವರಿಸಿದನು. ಈ ರೀತಿಯಾಗಿ ಹಾತಲಗೇರಿ ಗ್ರಾಮದಲ್ಲಿ ಅಂಬೆಯು ಶ್ರೀ ಬೇವಿನ ಮರದ ಸತ್ಯಮ್ಮಳಾಗಿ ನೆಲೆಗೊಂಡ ಬಗ್ಗೆ ಪೂಜಾರಿಯು ಚನ್ನಬಸಪ್ಪಜ್ಜನಿಗೆ ಸಂಪೂರ್ಣವಾಗಿ ವಿವರಿಸುತ್ತಾನೆ. ಮುಂದೆ ಆ ಅಜ್ಜನು ಬೇರಾರೂ ಅಲ್ಲದೆ ಬೆಟಗೇರಿಯ ಯಾತಾಳಿ ಚನ್ನಬಸಪ್ಪಜ್ಜ ಎಂದು ತಿಳಿದು ಆತನು ಬಂದ ಉದ್ದೇಶವನ್ನ ಅರಿತುಕೊಂಡು ಹರ್ಷೋದ್ಗಾರನಾಗಿ, ನಿಮ್ಮ ದರ್ಶನದಿಂದ ನನ್ನ ಜೀವನವು ಪುನೀತವಾಯಿತು ತಂದೆ ಎಂದು ನಮಸ್ಕರಿಸಿ, ನಿಮಗೆ ಇಲ್ಲಿ ಎಲ್ಲ ತರಹದ ಅನುಕೂಲತೆಗಳನ್ನ ನಾನು ಮಾಡಿಕೊಡುತ್ತೇನೆ ಮಹಾನುಭಾವರೇ, ನಿಮ್ಮ ಕಾರ್ಯವನ್ನ ನೀವು ನೆರವೇರಿಸಿ ಎಂದು ಪೂಜಾರಿಯು ಅಜ್ಜನಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಪೂಜಾರಿಯ ಸಹಕಾರದಿಂದ ಚನ್ನಬಸಪ್ಪಜ್ಜನು ಬೇವಿನ ಮರದಮ್ಮನನ್ನ ಕುರಿತು ಧ್ಯಾನವನ್ನ ಗೈದು ಅಂಬೆಯನ್ನ ಕೊಂಡಾಡುತ್ತಾ, ಜಯತು ಬೇವಿನ ಮರದಿ ನೆಲೆಸಿರುವ ಅಂಬೆ, ಜಯತು ಮುನಿಜನ ವಾಸ ಕರುಣಾಳ ಬಿಂಬೆ, ಜಯತು ಶಾಂಭವಿ ನಿನ್ನಿ ಕರದಿನ ಗೊಂಬೆ, ಜಯ ನೀಡಿ ಭವದೂಡಿ ಹರಸೆನ್ನ ಸಾಂಬೆ ಎಂದು ಅನಂತ ವಿಧದಿಂದ ಸ್ತುತಿ ಮಾಡುತ್ತಿರಲು ಆಗ ಜಗದ್ಭರಿತ ಮಹಾಮಂಗಲ ಮೂರ್ತಿಯು ಬೇವಿನ ಮರದಮ್ಮನ ಸ್ವರೂಪದಿಂದ ಚನ್ನಬಸಪ್ಪಜ್ಜನಿಗೆ ದರ್ಶನವನ್ನ ನೀಡಿದಳು. ನಂತರ ಅಜ್ಜನ ಬಯಕೆಯನ್ನ ಕೇಳಿ ವರವನ್ನ ನೀಡಿ ಅದೃಶ್ಯಳಾಗುತ್ತಾಳೆ. ಮುಂದೆ ಯಾತಾಳಿ ಚನ್ನಬಸಪ್ಪಜ್ಜನು ಬೇವಿನ ಮರದಮ್ಮನ ಶ್ರೀರಕ್ಷೆಯಿಂದ ಮೋಡಿ ಆಟವನ್ನ ಆಡಿ ಅಜ್ಜನನ್ನು ಸೋಲಿಸಲು ಬಂದ ಮೋಡಿಕಾರರನ್ನ ಸೋಲಿಸಿ ವಿಜಯವನ್ನ ಸಾಧಿಸುತ್ತಾನೆ. ಈ ರೀತಿಯಾಗಿ ಕರುಣಾಮಯಿ ಶಾಂತಿ ಸ್ವರೂಪಿಣಿಯಾದ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯು ಹಾತಲಗೇರಿ ಗ್ರಾಮದಲ್ಲಿ ನೆಲೆಸಿ ಸರ್ವ ಸದ್ಭಕ್ತರಿಗೂ ಆಶೀರ್ವದಿಸಿ ಹರಸಿ ಹಾರೈಸುತ್ತಾ ಇಂದಿಗೂ ಕೂಡ ಹಾತಲಗೇರಿ ಗ್ರಾಮದಲ್ಲಿ ದಿವ್ಯ ಶಕ್ತಿಯಾಗಿ ಬೆಳಗುತ್ತಿದ್ದಾಳೆ. ಇಲ್ಲಿ ಪ್ರತಿ ಮಂಗಳವಾರ ಸತ್ಯಮ್ಮ ದೇವಿಯ ಪಾಲಕ್ಕಿ ಪಾಲಾಕ್ಷೆಯು ಜರುಗುತ್ತದೆ. ಮಂಗಳವಾರ ದಿನದಂದು ಊರಿನ ಕೆಲವರು ಉಪವಾಸಗಳನ್ನ ಕೈಗೊಳ್ಳುತ್ತಾರೆ. ಮಂಗಳವಾರ ದಿನದಂದು ಕಪ್ಪು ಕಡಿಗಳನ್ನ ತಿನ್ನದೆ ಆಕೆಯನ್ನ ಪೂಜಿಸಿ ಆನಂದದಿಂದ ಜೀವಿ
ತುಂಬಿಸುತ್ತಾರೆ. ಇಲ್ಲಿ ಹುಟ್ಟುವ ಮಕ್ಕಳಿಗೆ ಇಂದಿಗೂ ಕೂಡ ತಾಯಿಯ ಹೆಸರಿನಿಂದ ಸತ್ಯಮ್ಮ, ಸತೀಶ, ಸತ್ಯಪ್ಪ ಈ ರೀತಿಯ ಹೆಸರುಗಳನ್ನು ತಮ್ಮ ತಮ್ಮ ಮಕ್ಕಳಿಗೆ ಇಡುತ್ತಾರೆ. ಯಾವುದೇ ಮನೆಯಲ್ಲಿನ ಶುಭ ಕಾರ್ಯಗಳಿಗೂ ಮೊದಲು ತಾಯಿಗೆ ವಂದಿಸಿ ಆಶೀರ್ವಾದವನ್ನ ತೆಗೆದುಕೊಂಡು ಮುಂದುವರಿಯುತ್ತಾರೆ. ಮದುವೆಗೂ ಮೊದಲು ಜೋಡಿಯನ್ನ ದೇವರು ಮಾಡುವ ಕಾರ್ಯಕ್ರಮದ ಮೂಲಕ ಸತ್ಯಮ್ಮ ದೇವಿಯ ಸನ್ನಿಧಾನದಲ್ಲಿ ಡೊಳ್ಳು ಬಾರಿಸುವುದರಿಂದ ಹಿಡಿದು ಅಮ್ಮನ ಪಾಲಕಿ ಸೇವೆ, ಅಮ್ಮನಿಗೆ ಹಣ್ಣುಗಳನ್ನ ಇರಿಸಿ ಹೂವುಗಳನ್ನ ಮುಡಿಸಿ ಅಲಂಕರಿಸಿ ನವ ಜೋಡಿಗಳು ಆಶೀರ್ವಾದವನ್ನ ತೆಗೆದುಕೊಂಡ ನಂತರವೇ ಮದುವೆಯ ಮುಂದಿನ ತಯಾರಿಯನ್ನ ಮಾಡಿಕೊಳ್ಳುತ್ತಾರೆ. ಆಶ್ಚರ್ಯಕರವೆನ್ನುವಂತೆ ಅಮ್ಮನ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗಿಯೇ ನೆರವೇರುತ್ತಾ ಮುಂದುವರಿಯುತ್ತಿದೆ. ಇನ್ನೊಂದು ಮುಖ್ಯವಾದ ವಿಷಯವಂದ್ರೆ ಅದು ಇಲ್ಲಿನ ಯಾರೂ ಕೂಡ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಿಸುವುದಿಲ್ಲ. ಅದು ಆ ರೀತಿ ಕಟ್ಟದಂತೆ ಅಮ್ಮನ ಆಜ್ಞಾಪನೆ ಇದೆ ಎಂದು ಅನೇಕರು ನಂಬುತ್ತಾರೆ. ಈ ಹಿಂದೆ ಯಾರೋ ಒಂದು ಕುಟುಂಬದವರು ಬಹುಮಹಡಿ ಕಟ್ಟಡವನ್ನ ಮಾತು ಮೀರಿ ನಿರ್ಮಿಸಿದ್ದರಂತೆ. ಮುಂದೆ ಆ ಕುಟುಂಬದ ಎಲ್ಲರಿಗೂ ಕೆಡಕಾಗುತ್ತಾ ಸಾವು ನೋವುಗಳು, ರೋಗ ರುಜಿನಗಳು ಹೆಚ್ಚಾಗಿ ಮುಂದೆ ಅವರು ಅದನ್ನ ಕೆಡವಿಸಿ ಮತ್ತೆ ಮುಂದೊಂದು ದಿನ ಹೀಗೆ ಮಾಡುವುದಿಲ್ಲವೆಂದು ಅಮ್ಮನನ್ನ ಕುರಿತು ಪ್ರಾರ್ಥಿಸಿ ತಪ್ಪುಗಳನ್ನ ಮನ್ನಿಸಿ ಕ್ಷಮಿಸು ತಾಯಿ ಎಂದು ಪೂಜೆಗಳನ್ನ ಗೈದು ಅಮ್ಮನನ್ನ ಶಾಂತಗೊಳಿಸಿ ಬೇಡಿಕೊಂಡರಂತೆ. ನಂತರ ಮಾತ್ರ ಅವರ ಕಷ್ಟಗಳು ಮಾಯವಾದವು ಎಂದು ಪ್ರತೀತಿ ಇದೆ. ಮತ್ತೊಂದು ಹೇಳಿಕೆಯ ಪ್ರಕಾರ ಆ ಬಹುಮಹಡಿ ಕಟ್ಟಡವು ತನ್ನಿಂದ ತಾನೇ ಕುಸಿದು ಬಿದ್ದು ಅಮ್ಮನ ಸನ್ನಿಧಿಗಿಂತ ಕೆಳಭಾಗದಷ್ಟು ಮಾತ್ರ ಕಟ್ಟಡವು ಉಳಿದುಕೊಂಡಿತ್ತು ಎಂದು ಅನೇಕರು ಹೇಳುತ್ತಾರೆ. ಈ ರೀತಿಯಾಗಿ ಅಂದಿನಿಂದ ಇಂದಿನವರೆಗೂ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯ ಸನ್ನಿಧಾನದ ಎತ್ತರಕ್ಕೆ ಯಾರೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡೋದಿಲ್ಲ ಮತ್ತು ಬಹುಮಹಡಿ ಕಟ್ಟಡಗಳನ್ನು ಕೂಡ ಯಾರು ನಿರ್ಮಿಸಿಲ್ಲ. ಇದನ್ನ ನೀವು ಇಂದಿಗೂ ಕೂಡ ಈ ಗ್ರಾಮದಲ್ಲಿ ಕಾಣಬಹುದು. ಅದು ಏನೇ ಇರಲಿ, ತಾಯಿಯ ಕುರಿತು ಎದುರು ಹಾಕಿಕೊಂಡವರು ಯಾರಿಗೂ ಸಹ ಉಳಿಗಾಲವಿಲ್ಲ ಎಂದು ಎಲ್ಲ ಜನರು ನಂಬಿದ್ದಾರೆ. ಈ ರೀತಿಯಾಗಿ ಹಾತಲಗೇರಿ ಗ್ರಾಮದಲ್ಲಿ ಅಂಬೆಯು ನೆಲೆಗೊಂಡು ಮುಂದೆ ಬೇವಿನ ಮರದವ್ವನಾಗಿ ಸತ್ಯವತಿಯಾಗಿ ಸತ್ಯಮ್ಮಳಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಗ್ರಾಮದ ಎಲ್ಲ ಜನರ ಶ್ರೀರಕ್ಷೆಯಾಗಿ ಆಶೀರ್ವಾದವನ್ನ ನೀಡಿ ಭಕ್ತರನ್ನ ಉದ್ಧರಿಸಿ ಬೆಳಗುತ್ತಿದ್ದಾಳೆ. ನಂಬಿ ಬಂದ ಭಕ್ತರು ಶ್ರದ್ಧೆಯಿಂದ ಅಮ್ಮನನ್ನ ಬೇಡಿ ಒಳ್ಳೆಯ ಭಾವದ ಉದ್ದೇಶವನ್ನ ಹೊಂದಿ ತಾಯಿಯನ್ನ ಕೇಳಿಕೊಂಡರೆ ಪರಿಹಾರವು ಶತಸಿದ್ಧವಾಗಿದೆ. ಅಮ್ಮನನ್ನ ಕುರಿತು ಎಷ್ಟು ಹೇಳಿದರೂ ಕೂಡ ಅದು ಮುಗಿಯೋದೇ ಇಲ್ಲ. ಅದೆಷ್ಟು ಹೇಳಿದರೂ ಕೇಳಿದರೂ ಮತ್ತಷ್ಟು ಆಸಕ್ತಿಯು ಹೆಚ್ಚಾಗುತ್ತದೆ. ಅಂತಹ ಪವಾಡದ ದಿವ್ಯ ಮೂರ್ತಿಯೇ ಅವಳಾಗಿದ್ದಾಳೆ. ನೋಡಿದ್ರಲ್ಲ, ಇದಿಷ್ಟು ತಾಯಿ ಶ್ರೀ ಬೇವಿನ ಮರದ ಸತ್ಯಮ್ಮ ದೇವಿಯು ಹಾತಲಗೇರಿ ಗ್ರಾಮದಲ್ಲಿ ನೆಲೆಗೊಂಡಿರುವ ಬಗ್ಗೆ ಹಿಂದಿರುವ ಒಂದು ಅದ್ಭುತವಾದ ಚರಿತ್ರೆ. ಇದನ್ನ ತಮ್ಮ ಮುಂದಿಡುವ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೇವೆ. ಮಾಹಿತಿಯು ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ನಮ್ಮ ಮುಂದಿನ ಎಲ್ಲಾ ರೀತಿಯ ವಿಡಿಯೋಗಳು ನಿಮಗೆ ಅತಿ ಬೇಗನೆ ತಲುಪುತ್ತವೆ ಅಂತ ಹೇಳ್ತಾ ಈ ಚರಿತ್ರೆಯು ನಮ್ಮ ಒಂದು ಚಿಕ್ಕ ಪ್ರಯತ್ನ ಎಂದು ಮತ್ತೊಮ್ಮೆ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.